ಮುದ್ರೆಯಲ್ಲಿ ಕೂತ್ಕೊಂಡಿದ್ದಾರಲ್ವಾ? ಹೌದು. ಯೋಗ ಪೊಸಿಷನ್ ಅಲ್ಲಿ ಆ ಒಂದು ಕಾರಣಕ್ಕೆ ಎರಡನೇ ಹೆಸರು ಬಂದ್ಬಿಟ್ಟು ಯೋಗ ನರಸಿಂಹ ಅಂತ. ಮೂರನೇ ಹೆಸರು ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹ. ಅಂದ್ರೆ ಆ ಮೂರ್ತಿ ಈ ಪೊಸಿಷನ್ ಅಲ್ಲಿ ಇದೆ ಅಲ್ವಾ, ಲೆಫ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಆ ಶೋಲ್ಡರ್ ಒಳಗಡೆ ಚಿಕ್ಕದಾಗಿ ಕೈ ಕಾಣ್ತಾ ಇದೆ. ಅಂದ್ರೆ ಮೊದಲು ಎಡ ತೊಡೆಯ ಮೇಲ್ಭಾಗದಲ್ಲಿ ಲಕ್ಷ್ಮೀ ವಿಗ್ರಹ ಇತ್ತು. ಇವಾಗ ಲಕ್ಷ್ಮೀ ವಿಗ್ರಹ ಕಂಪ್ಲೀಟ್ ಆಗಿ ಎಲ್ಲ ಭಿನ್ನ ಮಾಡಿದ್ದಾರೆ. ಅಂದ್ರೆ ಮುಂಚೆ ಲಕ್ಷ್ಮೀ ವಿಗ್ರಹ ಇರೋದ್ರಿಂದ ಲಕ್ಷ್ಮೀ ನರಸಿಂಹ ಅಂತೇಳಿ ಕರಿತಾ ಇದ್ರು. ಉಗ್ರ, ಲಕ್ಷ್ಮಿ ಅಂಡ್ ಯೋಗ ನರಸಿಂಹ ಅಂತೇಳಿ ಮೂರು ಹೆಸರು. ಟೋಟಲ್ ಆಗಿ ನರಸಿಂಹನ ಎತ್ತರ ಬಂದ್ಬಿಟ್ಟು ಸರ್ 22 ಅಡಿ ಎತ್ತರ ಇದೆ. 22 ಫೀಟ್ ಹೈಟ್, ಸಿಂಗಲ್ ಸ್ಟೋನ್. ಅಂದರೆ ಒಂದೇ ಕಲ್ಲು ಬಂಡೆಯಲ್ಲಿ ಕೆತ್ತನೆ ಮಾಡಿಸಿರೋದು. ನಮ್ಮ ಹಂಪಿಯಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ. ಅಂದರೆ ಇದಕ್ಕಿಂತ ದೊಡ್ಡ ಮೂರ್ತಿ ನಮ್ಮ ಹಂಪಿಯಲ್ಲಿ ಎಲ್ಲೂ ಸಿಗಲ್ಲ, ಇಲ್ಲಿ ಮಾತ್ರ ನೀವು ನೋಡ್ಬೋದು. ಈ ಮೂರ್ತಿ ಬಂದ್ಬಿಟ್ಟು ರಾಜ ಕೃಷ್ಣದೇವರಾಯರು ಕಟ್ಟಿಸಿರೋದು 1528ರಲ್ಲಿ, 1528. ಬಟ್ ಇಲ್ಲಿ 1565ರಲ್ಲಿ ವಿಜಯನಗರದಲ್ಲಿ ದಕ್ಕನ್ ಸುಲ್ತಾನ್ಸ್ ದಾಳಿ ಟೈಮಲ್ಲಿ ಆ ಪಕ್ಕದಲ್ಲಿರುವಂಥ ನರಸಿಂಹ ಲಕ್ಷ್ಮೀ ವಿಗ್ರಹನ ಭಿನ್ನ ಮಾಡಿದ್ದಾರೆ. ಮತ್ತೆ ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನೋಡಿ ಎರಡು ಕೈ ಭಿನ್ನ ಆಗಿದೆ. ಸರ್ ಇವಾಗ ಏನು ಈ ಥರ ಓಪನ್ ಏನು ಕಾಣ್ತಾ ಇದೆಯಲ್ಲ, ಕಂಪ್ಲೀಟ್ ಆಗಿ ಅಂದಿನ ಕಾಲದಲ್ಲಿ ಗಂಧದ ಕಂಬಗಳಿಂದ ಒಂದು ಮಂಟಪ ಇತ್ತು ಮೇಲ್ಗಡೆ, ಚಾವಣಿ ಎಲ್ಲ. ಆ ಮೇಲ್ಗಡೆ ಮಂಟಪ ಎಲ್ಲ ಸುಟ್ಟಾಕೋ ಟೈಮಲ್ಲಿ ಆ ಚೆಸ್ಟ್ ಪಾರ್ಟ್ ನೀವು ಅಬ್ಸರ್ವ್ ಮಾಡಿ. ಹೌದು, ಹೀಟ್ ಏನಾಗಿದೆ ಅಂದರೆ ಕ್ರ್ಯಾಕ್ ಆಗ್ಬೋದಿದೆ ಅದೆಲ್ಲ. ಸರ್ ಮುಂಚೆ ಆ ಮೂರ್ತಿ ಯಾವ ಥರ ಭಿನ್ನ ಆಗಿತ್ತು ಅಂದರೆ ನೀವು ನೋಡ್ಬೋದು. ಹೌದು, ಅದೇ ನರಸಿಂಹ ಅವರು ಕೂತ್ಕೊಂಡಿರೋದು. ಸರ್ ಕಂಪ್ಲೀಟ್ ಆಗಿ ಮೂರ್ತಿ ಭಿನ್ನ ಆದಮೇಲೆ 1982ರಲ್ಲಿ ಕಂಪ್ಲೀಟ್ ಆಗಿ ಮೂರ್ತಿ ಡ್ಯಾಮೇಜ್ ಆದಮೇಲೆ 1982ರಲ್ಲಿ ASI ಡಿಪಾರ್ಟ್ಮೆಂಟ್ ಅವರು ಮತ್ತೆ ಇದು ರಿಸ್ಟೋರ್ ಮಾಡಿರೋದು. ಆ ಎರಡು ಕಾಲೇನು ಕಾಣ್ತಾ ಇದೆಯಲ್ಲ, ಕಾಲು ಹೊಸದು. ಆ ಕಾಲಿಗೆ ಕೊಟ್ಟಿರುವಂಥ ಪಟ್ಟಿ ಏನಿದೆಯಲ್ಲ, ಆ ಸಪೋರ್ಟ್ಗೆ ಕೊಟ್ಟಿರೋದು, ಅದನ್ನು ಹೊಸದು. ಮತ್ತೆ ತೊಡೆ ಕೆಳಭಾಗದಲ್ಲಿ ನೋಡಿ ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಅದನ್ನು ಸಪೋರ್ಟ್ಗೆ ಇಟ್ಟಿರೋದು. ಆಮೇಲೆ ಎಸ್, ಮತ್ತೆ ಎರಡು ಕಣ್ಣಿನ ಕಾಣ್ತಾ ಇದೆಯಲ್ಲ, ಅದನ್ನು ಹೊಸದಾಗಿ ಮಾಡಿಸಿರೋದು. ಎಲ್ಲ ಕಂಪ್ಲೀಟ್ ಆಗಿ ಮೂರ್ತಿ ಡ್ಯಾಮೇಜ್ ಆದದ್ದು.